ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ತುಂಬಾ ಆರೋಗ್ಯಕರವಾದಂಥ ರಾಗಿ ಸೂಪನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ರಾಗಿ ಸೂಪನ್ನು ನಾವು ಆಗಾಗ ಮಾಡ್ಕೊಂಡು ಕುಡಿದ್ರೆ ನಿಜ ಹೇಳ್ತೀನಿ 10 ವರ್ಷ ಆಯಸ್ಸನ್ನು ಹೆಚ್ಚು ಮಾಡ್ಕೊಬೋದು ಅಂಥ ಆರೋಗ್ಯಕರವಾದಂಥ ರಾಗಿ ಸೂಪ್ ಇದು. ಇದಕ್ಕೆ ಬೇಕಾಗಿರುವಂಥದ್ದು, ನಾನು ಈಗ ಸಂಜೆ ಈ ವಿಡಿಯೋ ಮಾಡ್ತಿರೋದ್ರಿಂದ ಬೆಳಗ್ಗೆ ನೆನೆಸಿಟ್ಕೊಂಡಿದ್ದೀನಿ ರಾಗಿ ಹಿಟ್ಟು. ಈ ಕಪ್ಪಲ್ಲಿ ಅರ್ಧ ಕಪ್ಪು ರಾಗಿ ಹಿಟ್ಟು ತಗೊಂಡಿದ್ದೆ, ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಬೆಳಗ್ಗೆ. ಈಗ ಸಂಜೆ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಬೆಳಗ್ಗೆನೇ ನಾನು ರಾಗಿ ಹಿಟ್ಟನ್ನು ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ. ಹಾಗೆ ನೋಡಿ, ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ, ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನು, ಹಾಗೆ ಮೆಂತ್ಯ ಕೂಡ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಕೂಡ ಬೇಕಾಗುತ್ತೆ. ಈಗ ಬನ್ನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದಕ್ಕೊಂಚೂರು ಎಣ್ಣೆ ಹಾಕ್ಕೊಳ್ಳೋಣ, ಒಂದೇ 1 ಟೀ ಸ್ಪೂನ್ ಅಷ್ಟೇ, ಸ್ವಲ್ಪನೇ, ಜಾಸ್ತಿ ಇಲ್ಲ. ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದೇನು ನಮಗೆ ಜಾಸ್ತಿ ಫ್ರೈ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೂ ಸಾಕು, ಹಾಫ್ ಫ್ರೈ ಆದರೆ ಸಾಕು. ಈಗ ಸ್ವೀಟ್ ಕಾರ್ನನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕ್ಯಾರೆಟ್ ಹಾಕ್ಬೋದು, ಬೀನ್ಸ್ ಹಾಕ್ಬೋದು, ಆಮೇಲೆ ಬೇಬಿ ಕಾರ್ನ್ ಬರುತ್ತಲ್ಲ, ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು ಇಂಥದನ್ನೆಲ್ಲ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಬೋದು. ಈಗ ಇದಕ್ಕೊಂಚೂರು ಸಾಲ್ಟ್ ಹಾಕ್ಕೊಳ್ಳೋಣ, ಚೆನ್ನಾಗಿ ಸಾಲ್ಟ್ ಹಿಡಿಯುತ್ತೆ ಅಂಥೇಳಿ ಇದಕ್ಕೆ. ಸ್ವೀಟ್ ಕಾರ್ನಿಗೆ ಇದೇನು ಚೆನ್ನಾಗಿ ಫ್ರೈ ಆಗಬೇಕು ಅಂತ ಏನಿಲ್ಲ, ಜಸ್ಟ್ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಸಾಕು. ಈಗ ಪೆಪ್ಪರ್ ಪೌಡ್ರು ಕೂಡ ಹಾಕ್ಕೊತಾ ಇದ್ದೀನಿ. ನಾವು ಈಗ ಒಂದು ಅರ್ಧ ಕಪ್ಪು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀವಲ್ವ, ಅದಕ್ಕೆ ಅರ್ಧ ಕಪ್ಪು ರಾಗಿ ಹಿಟ್ಟಿಗೆ 5 ಕಪ್ಪು ನೀರು ಹಾಕ್ಕೊಬೇಕಾಗುತ್ತೆ. ಯಾಕೆಂದರೆ ರಾಗಿ ಹಿಟ್ಟು ನಿಮಗೆ ಒದಗುತ್ತೆ, ಗೊತ್ತಲ್ವ ಚೆನ್ನಾಗಿ. ಮುದ್ದೆ ಮಾಡಬೇಕಾದ್ರೆ ಯಾವ ರೀತಿ ನಾವು ಸ್ವಲ್ಪ ರಾಗಿ ಹಿಟ್ಟಿಗೆ ನೀರು ಜಾಸ್ತಿ ಹಾಕ್ಕೊಂಡು ಮಾಡ್ತೀವಲ್ವ, ಅದೇ ಥರನೇ ಇದು. ನೋಡಿ, ಈಗ ಒಂದು 4 ಕಪ್ಪು ನೀರಾಗುವಷ್ಟು ನೀರು ತೊಗೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾಗ ನಾವು ಹಿಟ್ಟನ್ನು ಹಾಕ್ಕೊಬೇಕು, ಮಿಕ್ಸ್ ಮಾಡಿಟ್ಟಿರೋಂಥ ಹಿಟ್ಟನ್ನು. ನೋಡಿ, ಈಗ ನೀರು ಕುದಿ ಬರೋಕ್ಕೆ ಮುಂಚೆನೇ ನಾವು ಈ ಹಿಟ್ಟನ್ನು ಕಲಸಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ತಿರುಗಿಸ್ಬೇಕು ನೀಟಾಗೆ. ಕೈ ಬಿಡದೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಅಂಟುತ್ತೆ ಇದು. ತುಂಬಾ ಹೆಲ್ದಿ ರೆಸಿಪಿ ಇದು, ಮಕ್ಕಳಿಗೆಲ್ಲ ಮಾಡಿಕೊಡಿ. ಹೊರಗಡೆ ಅಂಗಡಿಯಿಂದ ನಾವು ಸೂಪ್ ಪ್ಯಾಕೆಟ್ಗಳನ್ನ ತಂದು ಮಾಡ್ಕೊಂಡು ಕುಡಿತೀವಲ್ವ, ಅದನ್ನೆಲ್ಲ ಬಿಟ್ಟು ನಾವು ಮನೇಲೇ ಈ ಥರ ಸುಲಭವಾಗಿ ಮನೇಲೇ ಸಿಗುವಂಥ ಕಾರ್ನ್ಫ್ಲೋರಿಂದ ಮಾಡ್ಬೋದು ಸೂಪನ್ನು. ಈ ಥರ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಬೋದು. ತುಂಬಾ ಟೇಸ್ಟಿಯಾಗಿ ಮನೇಲೇ ಆರೋಗ್ಯಕರವಾಗಿರ್ತಂಥ ಸೂಪ್ಗಳನ್ನು ಮಾಡ್ಕೊಂಡು ಕುಡಿಬೋದು. ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಒಂಚೂರಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ ಅಂತ ಕೇಳ್ಕೊತೀನಿ. ನೋಡಿ, ಈಗ ಗಟ್ಟಿ ಆಗ್ತಾ ಬಂತು ಸೂಪು. ಒಂದು 5 ರಿಂದ 6 ನಿಮಿಷ
ಕುದಿಸ್ಕೊಂಡ್ರೆ ಸಾಕು, ಸೂಪ್ ರೆಡಿ ಆಗುತ್ತೆ. ಆದರೆ ಸಣ್ಣ ಉರಿನಲ್ಲೇ ಇರಬೇಕು, ಜಾಸ್ತಿ ಉರಿ ಇಟ್ಕೊಂಡು ನಾವು ಕುದಿಸ್ಕೊಳಕ್ಕೆ ಹೋದರೆ ತಳ ಅಂಟ್ಬಿಡುತ್ತೆ. ಕೈ ಆಡಿಸ್ತಾನೆ ಇರಬೇಕು. ಆದರೆ ತುಂಬಾ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ, 1 ವರ್ಷದ ಮಕ್ಕಳು, 1 ವರ್ಷದ ಮೇಲ್ಪಟ್ಟು ಮಕ್ಕಳಿಗೆ ಇದು ತುಂಬಾ ಹೆಲ್ದಿ ಫುಡ್. ಇದು ಮಕ್ಕಳಿಗಾಗಿರ್ಬೋದು, ಕೆಲವರು ವಯಸ್ಸಾಗಿರೋರಿಗೆ ಹಲ್ಲಿರಲ್ಲ, ಈ ರೀತಿ ಗಂಜಿ ಮತ್ತು ಇಂಥ ಸೂಪ್ಗಳನ್ನು ಮಾಡ್ಕೊಡೋದ್ರಿಂದ ಅವ್ರಿಗೆ ಕುಡಿಯೋದಕ್ಕೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಹಾಗೆ ಅವ್ರಿಗೆ ಹೆಲ್ತಿ ಕೂಡ, ಹೆಲ್ದಿಯಾಗಿರು ಕೂಡ ಇರ್ಬೋದು. ನೋಡಿ, ಅರ್ಧ ಕಪ್ಪು ರಾಗಿ ಹಿಟ್ಟು, ಅದಕ್ಕೆ 4 ಕಪ್ ನೀರು ಹಾಕಿದೆ. ನೋಡಿ ಎಷ್ಟು ಗಟ್ಟಿ ಬರ್ತಾಯಿದೆ. ಇನ್ನೂ ಗಟ್ಟಿ ಆಗುತ್ತೆ, ಇದು ಇನ್ನೂ ಗಟ್ಟಿ ಆಗುತ್ತೆ. ಜಾಸ್ತಿ ಗಟ್ಟಿ ಆಯಿತು ಅನ್ಸಿದ್ರೆ ನಿಮಗೆ ನೀವು ಒಂಚೂರು ಬಿಸಿನೀರು ಕೂಡ ಮಿಕ್ಸ್ ಮಾಡ್ಕೊಬೋದು. ಜೀರಿಗೆ ಘಮ ಇರುತ್ತಲ್ಲ, ಎಣ್ಣೆಗೆ ಹಾಕಿ ಜೀರಿಗೆ ಮತ್ತು ಈರುಳ್ಳಿ ಸ್ವಲ್ಪ ಎಣ್ಣೆ ಫ್ರೈ ಆಗಿರುತ್ತಲ್ಲ, ಜೀರಿಗೆ, ಕರಿಬೇವು, ಈರುಳ್ಳಿ ಎಲ್ಲ, ಇದಕ್ಕೆ ತರಕಾರಿಗಳನ್ನ ಕೂಡ ಆ್ಯಡ್ ಮಾಡ್ಕೊಬೋದು. ಸಣ್ಣದಾಗಿ ಹೆಚ್ಕೋಬೇಕು. ಕ್ಯಾರೆಟ್ ಆಗಲಿ, ಬೀನ್ಸ್ ಆಗಲಿ, ಬೀಟ್ರೂಟು ನಾನು ಇವತ್ತು ಹಾಕಕ್ಕೆ ಹೋಗಿಲ್ಲ, ಇತ್ತು. ರಾಗಿನೂ ಕೆಂಪು ಮತ್ತು ಅದು ಕೆಂಪು ಅಷ್ಟು ಚೆನ್ನಾಗಿ ಕಾಣೋದು ಅಂತೇಳಿ ಕಾರ್ನ್ಫ್ಲೋರ್ ಮತ್ತು ಈರುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ. ಇವಾಗ ಸಾಲ್ಟ್ ಸರಿ ಇದೆಯಾ ಅಂತ ಒಂದು ಸ್ಪೂನ್ ಸ್ವಲ್ಪ ತೊಗೊಂಡು ಚೆಕ್ ಮಾಡ್ಕೊಂಬಿಡಿ. ಚೆಕ್ ಮಾಡಿಕೊಂಡು ಸಾಲ್ಟ್ ಸರಿ ಇದ್ದರೆ ಓಕೆ, ಇಲ್ಲ ಅಂದರೆ ಒಂದು ಸ್ವಲ್ಪ ಸೇರಿಸಿ. ಸಾಲ್ಟ್ ಸರಿ ಇದೆ, ಸೇರಿಸೋ ಅವಶ್ಯಕತೆ ಇಲ್ಲ ಇಲ್ಲಿ ನನಗೆ. ಇಷ್ಟು ಗಟ್ಟಿ ಇರಬೇಕು ಫ್ರೆಂಡ್ಸ್. ತುಂಬ ತೆಳುವಾದ್ರೂ ಸೂಪ್ ಅಷ್ಟು ಚೆನ್ನಾಗಿರಲ್ಲ. ನೋಡಿ, ಇಷ್ಟು ಗಟ್ಟಿ ಇರಬೇಕು. ಓಕೆ, ಇಷ್ಟಿದ್ರೆ ಸಾಕು. ಇದಕ್ಕಿಂತ ಗಟ್ಟಿ ಆಯಿತು, ತೆಳುವಾಯಿತು ಅಂತಂದರೆ, ನೀವು ತೆಳುವಾದರೆ ಒಂಚೂರು ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ಳಿ, 1 ಸ್ಪೂನು. ಇಲ್ಲ ಅಂತಂದರೆ ಗಟ್ಟಿ ಆಯಿತು ಅನ್ಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಇವಾಗ ಇಷ್ಟು ಸಾಕು. ಇಷ್ಟು ಗಟ್ಟಿ ಇದ್ದರೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಬಿಸಿಯಲ್ಲೇ ಖಾಲಿ ಮಾಡಿ. ಇದನ್ನು ತಣ್ಣಗೆ ಮಾಡಿಕೊಂಡು ಕುಡಿಯೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಬಿಸಿಯಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಪೂರ್ತಿ ವೀಡಿಯೋ ನೋಡಿ ಸಬ್ಬಾಗಿ, ಹಾಗೆ ಪ್ರೀತಿಯಿಂದ ಒಂದು ಲೈಕ್ ಕೂಡ ಕೊಡಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಸಾಕು. ಆಗಿದೆ ನಮಗೆ. ಈಗ ಆಫ್ ಮಾಡ್ಕೊಳ್ಳೋಣ. ಈಗ ಮಾಡಿರುವಂಥ ಸೂಪನ್ನು ಒಂದು ಕಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿಯಲ್ಲೇ ಕುಡಿ, ಮಕ್ಕಳಿಗಾಗಲಿ ವಯಸ್ಸಾದವ್ರಿಗಾಗಲಿ ಯಾರೇ ಕುಡಿಬೇಕಾದ್ರೂ ಸ್ವಲ್ಪ ಬಿಸಿ ಇದ್ದಾಗೆ ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಪೆಪ್ಪರ್ ಹಾಕಿರೋದ್ರಿಂದ ಈ ಸೂಪು ಕುಡಿಬೇಕಾದ್ರೆ ಗಂಟಲಿಗೆ ಖಾರವಾಗಿರುತ್ತೆ, ಚೆನ್ನಾಗಿರುತ್ತೆ. ಪೆಪ್ಪರ್ ಹಾಕಿರೋದ್ರಿಂದ ನಮಗೆ ಕೆಮ್ಮು, ನೆಗಡಿ, ಕಫ ಇಂಥದ್ದೆಲ್ಲ ಇದ್ರೂ ಕೂಡ ಬೇಗನೆ ವಾಸಿಯಾಗ್ಬಿಡುತ್ತೆ. ಹೇಗಿದೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ? ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡಿ. ಹಾಗೆ ಮತ್ತೆ ನಾನು ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.